ಇನ್ನು ಈ ಮಿಮ್ಸ್ ಅಂತೂ ಪದೇ ಪದೇ ಚರ್ಚೆಯಲ್ಲಿ ಇದ್ದೇ ಇರುತ್ತೆ. ರೋಗಿಗಳ ಜೀವನದ ಜೊತೆಗೆ ಈ ಮಿಮ್ಸ್ ಈ ರೀತಿ ಚೆಲ್ಲಾಟವಾಡ್ತಾ ಇದೆಯಾ ಅನ್ನೋಂತಹ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಯಾವಾಗ ನೋಡಿದ್ರು ಕೂಡ ಈ ರೋಗಿಗಳ ಜೀವನದ ಜೊತೆಗೆ ಚೆಲ್ಲಾಟ ಆಡೋದು, ಸುದ್ದಿಯಲ್ಲಿರೋದು, ಜನರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ, ಆ ICU ಬೀಗ ಹಾಕಿದ್ದಾರೆ. ಮಿಮ್ಸ್ನಲ್ಲಿ ಈ ರೀತಿ ಬೆಳವಣಿಗೆ ನಡೆದಿರೋದು. ಮಂಡ್ಯದಲ್ಲಿ ಮಿಮ್ಸ್ ಅಧಿಕಾರಿಗಳಿಂದ ದಿವ್ಯ ನಿರ್ಲಕ್ಷ್ಯ. ಹೊಂಬಾಳೆ ಗ್ರೂಪಿಂದ ICU ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ಆ ICU ತುರ್ತು ಸಂದರ್ಭದಲ್ಲಿ ಮತ್ತು ಹಾಸ್ಪಿಟಲಲ್ಲಿ ಉಪಯೋಗಕ್ಕೆ ಬರಲಿ ಅನ್ನುವಂತಹ ಸದುದ್ದೇಶದಿಂದ ಹೊಂಬಾಳೆ ಗ್ರೂಪ್ ಅವರು ಮಾಡಿಕೊಟ್ಟಿದ್ದಾರೆ. ಆದರೆ ಅದರ ಉಪಯೋಗ ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಮಿಮ್ಸ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದು ಜ್ವಲಂತ ಸಾಕ್ಷಿ ಆಗ್ತಾ ಇದೆ. ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಗಳ ಬಗ್ಗೆ ಬಹಳಷ್ಟು ಸುದ್ದಿಯಲ್ಲಿದೆ ಮಂಡ್ಯ ಜಿಲ್ಲಾಸ್ಪತ್ರೆ. ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕಾಗಿರುವಂತ ಒಂದು ಜಿಲ್ಲಾಸ್ಪತ್ರೆ ಶವಗಳನ್ನ ತೆಗೆದುಕೊಂಡು ಹೋಗುವಂತ ಮನೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಮಂಡ್ಯ ಜಿಲ್ಲೆಯ ರೋಗಿಗಳಿಗೆ ರಾಮನಗರ, ತುಮಕೂರು, ಕೊಳ್ಳೇಗಾಲ, ಚಾಮರಾಜನಗರ, ಮೈಸೂರು ಭಾಗದಿಂದ ಬರುವಂತ ರೋಗಿಗಳ ಅನುಕೂಲ ಆಗಲಿ ಅಂತೇಳಿ ಕೋವಿಡ್ ಸಂದರ್ಭದಲ್ಲಿ ಹೊಂಬಾಳೆ ಗ್ರೂಪ್ಸ್ನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದಾನಿಗಳ ರೂಪದಲ್ಲಿ ಮಂಡ್ಯ ಜಿಲ್ಲೆಗೆ 51 ಬೆಡ್ ಅನ್ನ ದಾನ ಮಾಡೋದರ ಮೂಲಕ ಐಸವನ್ನ ಕೊಟ್ಟಿದ್ದಾರೆ. ಇಂಥದ್ದನ್ನ ಸಮರ್ಪಕವಾಗಿ ಬಳಸ್ಕೋಬೇಕಾಗಿರುವಂತ ಜಿಲ್ಲಾ ಆಸ್ಪತ್ರೆ ಇವತ್ತು ಯಾವ ಸ್ಥಿತಿಯಲ್ಲಿದೆ, ಅದನ್ನ ರೋಗಿಗಳಿಗೆ ಬಂದು ಚಿಕಿತ್ಸೆ ಕೊಡಬೇಕಾಗಿರುವಂತ ಒಂದು ಜಿಲ್ಲಾ ಆಸ್ಪತ್ರೆ ಇಂದು ಸಿಬ್ಬಂದಿಗಳಿಲ್ಲ, ಡಾಕ್ಟರ್ ಇಲ್ಲ ಅಂತೇಳಿ ಉಡಾಫೆ ಉತ್ತರವನ್ನ ಕೊಡುವಂತ ಕೆಲಸ ಜೊತೆಗೆ ಆ ಕೊಠಡಿಯನ್ನ ಈಗ ಅದೇ ಸೆಟಪ್ ನಾವು ಕಂಟಿನ್ಯೂ ಮಾಡಕ್ ಆಗದೆ ಇರ್ಬೋದು. ಬಟ್ ಈ ಜಿಲ್ಲಾ ಮಟ್ಟದಲ್ಲಿ ಏನೇನು ಅವಶ್ಯಕತೆ ಇದೆ, ಎಷ್ಟು ಬೆಡ್ಸ್, ಎಷ್ಟು ವೆಂಟಿಲೇಟರ್ಸ್ ಅವಶ್ಯಕತೆ ಅದಿದ್ರೆ ರೆಫರ್ ಆಗುವಂಥದ್ದು ನಾವು ನೋಡ್ಬೋದು, ತಡಿಬೋದು. ಎಸ್ಪೆಷಲಿ ಈ ಮೆಡಿಕಲ್ ಕಾಲೇಜ್ ಬಂದ್ಮೇಲೆ ಹೈಯರ್ ಸೆಂಟ್ರಿಗೆ ವೆಂಟಿಲೇಟರ್ ಇಲ್ಲ ಅಂತ ರೆಫರ್ ಮಾಡೋದು ತಪ್ಪಾಗತ್ತೆ. ಯಾಕೆಂದ್ರೆ ಸಾಕಷ್ಟು ವೆಂಟಿಲೇಟರ್ಸ್ಗಳಿದ್ದಾವೆ. ಈಗ PG ಪೋಸ್ಟ್ ಗ್ರಾಜುಯೇಟ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲ. ಈಗ ಸರ್ಜರಿ ಇರ್ಬೋದು, ಮೆಡಿಸಿನ್ ಇರ್ಬೋದು. ಸೊ ಇದರಲ್ಲೆಲ್ಲ ಪೋಸ್ಟ್ ಗ್ರಾಜುಯೇಟ್ಸ್ ಸೀನಿಯರ್ಸ್ ಇರೋದ್ರಿಂದ ಅವ್ರನ್ನ ಉಪಯೋಗಿಸ್ಕೊಂಡು ವೆಂಟಿಲೇಟರ್ ಮಾನಿಟರಿಂಗ್ ಕೂಡ ನಾವು ಮಾಡ್ಬೋದು. ಬೇಕಂದ್ರೆ ಸ್ಟಾಫ್ ನರ್ಸ್. ಇನ್ನು ಈ ಮಿಮ್ಸ್ ಅಂತೂ ಪದೇ ಪದೇ ಚರ್ಚೆಯಲ್ಲಿ ಇದ್ದೇ ಇರುತ್ತೆ. ರೋಗಿಗಳ ಜೀವನದ ಜೊತೆಗೆ ಈ ಮಿಮ್ಸ್ ಈ ರೀತಿ ಚೆಲ್ಲಾಟವಾಡ್ತಾ ಇದೆಯಾ ಅನ್ನೋಂತಹ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಯಾವಾಗ ನೋಡಿದ್ರು ಕೂಡ ಈ ರೋಗಿಗಳ ಜೀವನದ ಜೊತೆಗೆ ಚೆಲ್ಲಾಟ ಆಡೋದು, ಸುದ್ದಿಯಲ್ಲಿರೋದು, ಜನರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ, ಆ ICU ಬೀಗ ಹಾಕಿದ್ದಾರೆ. ಮಿಮ್ಸ್ನಲ್ಲಿ ಈ ರೀತಿ ಬೆಳವಣಿಗೆ ನಡೆದಿರೋದು. ಮಂಡ್ಯದಲ್ಲಿ ಮಿಮ್ಸ್ ಅಧಿಕಾರಿಗಳಿಂದ ದಿವ್ಯ ನಿರ್ಲಕ್ಷ್ಯ. ಹೊಂಬಾಳೆ ಗ್ರೂಪಿಂದ ICU ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ಆ ICU ತುರ್ತು ಸಂದರ್ಭದಲ್ಲಿ ಮತ್ತು ಹಾಸ್ಪಿಟಲಲ್ಲಿ ಉಪಯೋಗಕ್ಕೆ ಬರಲಿ ಅನ್ನುವಂತಹ ಸದುದ್ದೇಶದಿಂದ ಹೊಂಬಾಳೆ ಗ್ರೂಪ್ ಅವರು ಮಾಡಿಕೊಟ್ಟಿದ್ದಾರೆ. ಆದರೆ ಅದರ ಉಪಯೋಗ ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಮಿಮ್ಸ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದು ಜ್ವಲಂತ ಸಾಕ್ಷಿ ಆಗ್ತಾ ಇದೆ. ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಗಳ ಬಗ್ಗೆ ಬಹಳಷ್ಟು ಸುದ್ದಿಯಲ್ಲಿದೆ ಮಂಡ್ಯ ಜಿಲ್ಲಾಸ್ಪತ್ರೆ. ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕಾಗಿರುವಂತ ಒಂದು ಜಿಲ್ಲಾಸ್ಪತ್ರೆ ಶವಗಳನ್ನ ತೆಗೆದುಕೊಂಡು ಹೋಗುವಂತ ಮನೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಮಂಡ್ಯ ಜಿಲ್ಲೆಯ ರೋಗಿಗಳಿಗೆ ರಾಮನಗರ, ತುಮಕೂರು, ಕೊಳ್ಳೇಗಾಲ, ಚಾಮರಾಜನಗರ, ಮೈಸೂರು ಭಾಗದಿಂದ ಬರುವಂತ ರೋಗಿಗಳ ಅನುಕೂಲ ಆಗಲಿ ಅಂತೇಳಿ ಕೋವಿಡ್ ಸಂದರ್ಭದಲ್ಲಿ ಹೊಂಬಾಳೆ ಗ್ರೂಪ್ಸ್ನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದಾನಿಗಳ ರೂಪದಲ್ಲಿ ಮಂಡ್ಯ ಜಿಲ್ಲೆಗೆ 51 ಬೆಡ್ ಅನ್ನ ದಾನ ಮಾಡೋದರ ಮೂಲಕ ಐಸವನ್ನ ಕೊಟ್ಟಿದ್ದಾರೆ. ಇಂಥದ್ದನ್ನ ಸಮರ್ಪಕವಾಗಿ ಬಳಸ್ಕೋಬೇಕಾಗಿರುವಂತ ಜಿಲ್ಲಾ ಆಸ್ಪತ್ರೆ ಇವತ್ತು ಯಾವ ಸ್ಥಿತಿಯಲ್ಲಿದೆ, ಅದನ್ನ ರೋಗಿಗಳಿಗೆ ಬಂದು ಚಿಕಿತ್ಸೆ ಕೊಡಬೇಕಾಗಿರುವಂತ ಒಂದು ಜಿಲ್ಲಾ ಆಸ್ಪತ್ರೆ ಇಂದು ಸಿಬ್ಬಂದಿಗಳಿಲ್ಲ, ಡಾಕ್ಟರ್ ಇಲ್ಲ ಅಂತೇಳಿ ಉಡಾಫೆ ಉತ್ತರವನ್ನ ಕೊಡುವಂತ ಕೆಲಸ ಜೊತೆಗೆ ಆ ಕೊಠಡಿಯನ್ನ ಈಗ ಅದೇ ಸೆಟಪ್ ನಾವು ಕಂಟಿನ್ಯೂ ಮಾಡಕ್ ಆಗದೆ ಇರ್ಬೋದು. ಬಟ್ ಈ ಜಿಲ್ಲಾ ಮಟ್ಟದಲ್ಲಿ ಏನೇನು ಅವಶ್ಯಕತೆ ಇದೆ, ಎಷ್ಟು ಬೆಡ್ಸ್, ಎಷ್ಟು ವೆಂಟಿಲೇಟರ್ಸ್ ಅವಶ್ಯಕತೆ ಅದಿದ್ರೆ ರೆಫರ್ ಆಗುವಂಥದ್ದು ನಾವು ನೋಡ್ಬೋದು, ತಡಿಬೋದು. ಎಸ್ಪೆಷಲಿ ಈ ಮೆಡಿಕಲ್ ಕಾಲೇಜ್ ಬಂದ್ಮೇಲೆ ಹೈಯರ್ ಸೆಂಟ್ರಿಗೆ ವೆಂಟಿಲೇಟರ್ ಇಲ್ಲ ಅಂತ ರೆಫರ್ ಮಾಡೋದು ತಪ್ಪಾಗತ್ತೆ. ಯಾಕೆಂದ್ರೆ ಸಾಕಷ್ಟು ವೆಂಟಿಲೇಟರ್ಸ್ಗಳಿದ್ದಾವೆ. ಈಗ PG ಪೋಸ್ಟ್ ಗ್ರಾಜುಯೇಟ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲ. ಈಗ ಸರ್ಜರಿ ಇರ್ಬೋದು, ಮೆಡಿಸಿನ್ ಇರ್ಬೋದು. ಸೊ ಇದರಲ್ಲೆಲ್ಲ ಪೋಸ್ಟ್ ಗ್ರಾಜುಯೇಟ್ಸ್ ಸೀನಿಯರ್ಸ್ ಇರೋದ್ರಿಂದ
ಅವ್ರನ್ನ ಉಪಯೋಗಿಸ್ಕೊಂಡು ವೆಂಟಿಲೇಟರ್ ಮಾನಿಟರಿಂಗ್ ಕೂಡ ನಾವು ಮಾಡ್ಬೋದು. ಬೇಕಂದ್ರೆ ಸ್ಟಾಫ್ ನರ್ಸ್. ಇನ್ನು ಈ ಮಿಮ್ಸ್ ಅಂತೂ ಪದೇ ಪದೇ ಚರ್ಚೆಯಲ್ಲಿ ಇದ್ದೇ ಇರುತ್ತೆ. ರೋಗಿಗಳ ಜೀವನದ ಜೊತೆಗೆ ಈ ಮಿಮ್ಸ್ ಈ ರೀತಿ ಚೆಲ್ಲಾಟವಾಡ್ತಾ ಇದೆಯಾ ಅನ್ನೋಂತಹ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರೋದು. ಯಾವಾಗ ನೋಡಿದ್ರು ಕೂಡ ಈ ರೋಗಿಗಳ ಜೀವನದ ಜೊತೆಗೆ ಚೆಲ್ಲಾಟ ಆಡೋದು, ಸುದ್ದಿಯಲ್ಲಿರೋದು, ಜನರ ಆಕ್ರೋಶಕ್ಕೆ ಕಾರಣ ಆಗೋದು. ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ, ಆ ICU ಬೀಗ ಹಾಕಿದ್ದಾರೆ. ಮಿಮ್ಸ್ನಲ್ಲಿ ಈ ರೀತಿ ಬೆಳವಣಿಗೆ ನಡೆದಿರೋದು. ಮಂಡ್ಯದಲ್ಲಿ ಮಿಮ್ಸ್ ಅಧಿಕಾರಿಗಳಿಂದ ದಿವ್ಯ ನಿರ್ಲಕ್ಷ್ಯ. ಹೊಂಬಾಳೆ ಗ್ರೂಪಿಂದ ICU ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ಆ ICU ತುರ್ತು ಸಂದರ್ಭದಲ್ಲಿ ಮತ್ತು ಹಾಸ್ಪಿಟಲಲ್ಲಿ ಉಪಯೋಗಕ್ಕೆ ಬರಲಿ ಅನ್ನುವಂತಹ ಸದುದ್ದೇಶದಿಂದ ಹೊಂಬಾಳೆ ಗ್ರೂಪ್ ಅವರು ಮಾಡಿಕೊಟ್ಟಿದ್ದಾರೆ. ಆದರೆ ಅದರ ಉಪಯೋಗ ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಮಿಮ್ಸ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದು ಜ್ವಲಂತ ಸಾಕ್ಷಿ ಆಗ್ತಾ ಇದೆ. ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಗಳ ಬಗ್ಗೆ ಬಹಳಷ್ಟು ಸುದ್ದಿಯಲ್ಲಿದೆ ಮಂಡ್ಯ ಜಿಲ್ಲಾಸ್ಪತ್ರೆ. ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕಾಗಿರುವಂತ ಒಂದು ಜಿಲ್ಲಾಸ್ಪತ್ರೆ ಶವಗಳನ್ನ ತೆಗೆದುಕೊಂಡು ಹೋಗುವಂತ ಮನೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಮಂಡ್ಯ ಜಿಲ್ಲೆಯ ರೋಗಿಗಳಿಗೆ ರಾಮನಗರ, ತುಮಕೂರು, ಕೊಳ್ಳೇಗಾಲ, ಚಾಮರಾಜನಗರ, ಮೈಸೂರು ಭಾಗದಿಂದ ಬರುವಂತ ರೋಗಿಗಳ ಅನುಕೂಲ ಆಗಲಿ ಅಂತೇಳಿ ಕೋವಿಡ್ ಸಂದರ್ಭದಲ್ಲಿ ಹೊಂಬಾಳೆ ಗ್ರೂಪ್ಸ್ನವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದಾನಿಗಳ ರೂಪದಲ್ಲಿ ಮಂಡ್ಯ ಜಿಲ್ಲೆಗೆ 51 ಬೆಡ್ ಅನ್ನ ದಾನ ಮಾಡೋದರ ಮೂಲಕ ಐಸವನ್ನ ಕೊಟ್ಟಿದ್ದಾರೆ. ಇಂಥದ್ದನ್ನ ಸಮರ್ಪಕವಾಗಿ ಬಳಸ್ಕೋಬೇಕಾಗಿರುವಂತ ಜಿಲ್ಲಾ ಆಸ್ಪತ್ರೆ ಇವತ್ತು ಯಾವ ಸ್ಥಿತಿಯಲ್ಲಿದೆ, ಅದನ್ನ ರೋಗಿಗಳಿಗೆ ಬಂದು ಚಿಕಿತ್ಸೆ ಕೊಡಬೇಕಾಗಿರುವಂತ ಒಂದು ಜಿಲ್ಲಾ ಆಸ್ಪತ್ರೆ ಇಂದು ಸಿಬ್ಬಂದಿಗಳಿಲ್ಲ, ಡಾಕ್ಟರ್ ಇಲ್ಲ ಅಂತೇಳಿ ಉಡಾಫೆ ಉತ್ತರವನ್ನ ಕೊಡುವಂತ ಕೆಲಸ ಜೊತೆಗೆ ಆ ಕೊಠಡಿಯನ್ನ ಈಗ ಅದೇ ಸೆಟಪ್ ನಾವು ಕಂಟಿನ್ಯೂ ಮಾಡಕ್ ಆಗದೆ ಇರ್ಬೋದು. ಬಟ್ ಈ ಜಿಲ್ಲಾ ಮಟ್ಟದಲ್ಲಿ ಏನೇನ್ ಅವಶ್ಯಕತೆ ಇದೆ, ಎಷ್ಟು ಬೆಡ್ಸ್, ಎಷ್ಟು ವೆಂಟಿಲೇಟರ್ಸ್ ಅವಶ್ಯಕತೆ ಅದು ಇದ್ರೆ ರೆಫರ್ ಆಗುವಂಥದ್ದು ನಾವು ನೋಡ್ಬೋದು, ತಡಿಬಹುದು. ಎಸ್ಪೆಷಲಿ ಈ ಮೆಡಿಕಲ್ ಕಾಲೇಜ್ ಬಂದ್ಮೇಲೆ ಹೈಯರ್ ಸೆಂಟ್ರಿಗೆ ವೆಂಟಿಲೇಟರ್ ಇಲ್ಲ ಅಂತ ರೆಫರ್ ಮಾಡೋದು ತಪ್ಪಾಗತ್ತೆ. ಯಾಕೆಂದ್ರೆ ಸಾಕಷ್ಟು ವೆಂಟಿಲೇಟರ್ಸ್ಗಳಿದಾವೆ. ಈಗ PG ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲ. ಇದು ಸರ್ಜರಿ ಇರ್ಬೋದು, ಮೆಡಿಸಿನ್ ಇರ್ಬೋದು. ಸೊ ಇದರಲ್ಲೆಲ್ಲ ಪೋಸ್ಟ್ ಗ್ರಾಜುಯೇಟ್ಸ್ ಸೀನಿಯರ್ಸ್ ಇರೋದ್ರಿಂದ ಅವ್ರನ್ನ ಉಪಯೋಗಿಸ್ಕೊಂಡು ವೆಂಟಿಲೇಟರ್ ಮಾನಿಟರಿಂಗ್ ಕೂಡ ನಾವು ಮಾಡ್ಬೋದು. ಬೇಕಂದ್ರೆ ಸ್ಟಾಫ್ ನರ್ಸ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.